ಫ್ರೈಡೇ ರಿಲ್ಯಾಕ್ಸೇಷನ್ ಸಿಕ್ಕಿದ ಮೇಲೆ ಎಲ್ಲ ನಮ್ಮ ಹಾಸನ ಜಿಲ್ಲೆಯಿಂದ ತುಂಬ ಫೋನ್ ಕಾಲ್ಸ್ ಬಂತು. ಹಾಗಾಗಿ ನಾನು ಯಾರಿಗೂ ಕೂಡ ನಾನು ಇವತ್ತು ಬರ್ತಾ ಇರೋ ವಿಷಯನೇ ತಿಳಿಸಿರಲಿಲ್ಲ. ಆದ್ರೂ ಅವರು ಹೇಗೋ ಮಾಹಿತಿ ಪಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನನಗೆ ಆಶ್ಚರ್ಯ. ನಾನು ಹಿರಿಸೇವೆ ಟೋಲ್ ಹತ್ರ ಬರೋ ಅಷ್ಟೊತ್ತಿಗೆ ತುಂಬ ಜನ ಬಂದುಬಿಟ್ಟಿದ್ರು. ನನಗೆ ಒಂಥರ ಮುಜುಗರ ಆಗ್ತಾಯಿತ್ತು, ಯಾಕಪ್ಪ ಏನಪ್ಪ ಇದು ಅಂತ ಹೇಳಿ. ಆಮೇಲೆ ಅವ್ರು ಬಂದಮೇಲೆ ನಾವು ಎಲ್ಲರೂ ಇಲ್ಲಕ್ಕ ನಾವು ನಿಮ್ಮ ಜೊತೆ ಅಲ್ಲಿ ಊರಿಗೆ ಬರಬೇಕು ಅಂತ ಹೇಳಿ ಹಿರಿಸೇವೆಯಿಂದನೇ ಜೊತೆಯಲ್ಲಿ ಅಲ್ಲಲ್ಲೇ ಕೂಡ ತುಂಬ ಜನನೂ ಜಾಯ್ನ್ ಆದರು. ಹಾಸನಿಂದನೂ ತುಂಬ ಬಂದಿದ್ದರು. ಆಮೇಲೆ ಎಲ್ಲ ನಮ್ಮ ಅಕ್ಕ ತಂಗಿರು ಹಾಸನಿಂದನೂ ಬಂದಿದ್ದಾರೆ, ಇಲ್ಲಿ ನಮ್ಮ ಒಳನರಸೀಪುರದಿಂದನೂ ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ ಅಷ್ಟೇ. ನಾನು ಇವತ್ತೇನೂ ರಾಜಕೀಯ ಮಾತಾಡಲ್ಲ, ಆದರೆ ನಾನು ಯಾಕೆ ದೂರ ಉಳ್ಕೊಳ್ಳಿ ಹಾಸನ ಜಿಲ್ಲೆ ಬಿಟ್ಟು. ಅವರು ನನಗೋಸ್ಕರ ಎಲ್ಲ ಮೊದಲಿಂದನೂ ಒಳ್ಳೆಯದೇ ಮಾಡಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಇದ್ಕೊಂಡು ಒಳ್ಳೆಯದೇ ಮಾಡ್ತೀನಿ. ನಾನು ರಾಜಕೀಯ ಏನು ನಾನು ಮಾತನಾಡಲ್ಲ. ಇವತ್ತು ಯಾವುದೂ ಕೂಡ ನಾನು ಬೇರೆ ಚರ್ಚೆನೂ ಕೂಡ ಮಾತನಾಡಲ್ಲ. ನನಗೆ ಇವತ್ತು ಜನತೆಗೆ ನಾನು ಋಣಿಯಾಗಿರ್ತೀನಿ. ಯಾಕೆ ಅಂದರೆ ನನಗೆ ಗೊತ್ತಿದೆ ನಮ್ಮ ಕುಟುಂಬಕ್ಕೆ ಎಷ್ಟು ವರ್ಷದಿಂದ ಇವತ್ತು ನಮ್ಮ ಮಾವನವರಾದಂಥ ದೇವೇಗೌಡರ ಕಾಲದಿಂದನೂ ಎಲ್ಲ ಸಹಕರಿಸ್ಕೊಂಡು ಬಂದಿದ್ದಾರೆ. ದೇವೇಗೌಡ್ರಿಗಾಗ್ಬೋದು, ಮತ್ತು ಇವ್ರಿಗಾಗ್ಬೋದು, ರೇವಣ್ಣವ್ರಿಗಾಗ್ಬೋದು, ಅವ್ರ ಮಕ್ಳಿಗಾಗ್ಬೋದು, ಎಲ್ಲರಿಗೂ ಅದೇ ರೀತಿ ನಾನು ಕೂಡ ನನ್ನ ಕೈಲಾದದ್ದು ನಾನು ಸೇವೆ ಮಾಡಿದ್ದೀನಿ. ನನ್ನ ಜೊತೆಯಲ್ಲಿ ಇರ್ತೀನಿ. ಅವ್ರನ್ನ ಯಾವತ್ತೂ ನಾನು ಹಾಸನ ಜಿಲ್ಲೆಯಿಂದ ದೂರ ಉಳಿಯಲ್ಲ, ಇರ್ತೀನಿ. ಅನ್ನಿಸ್ತಿತ್ತು ಮನಸ್ಸಿಗೆ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಪಾಪ ತುಂಬ ಜನ ಬಂದು ಕೆಲವರೆಲ್ಲ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಯಾವುದಾದ್ರು ಕಾರ್ಯಕ್ರಮ ಆಹ್ವಾನದ ಪತ್ರಿಕೆ ಕೂಡ ತೊಗೊಂಡು ಬರ್ತಾಯಿದ್ರು. ಎಲ್ಲೂ ನಾನು ಬರ್ತಿರಲಿಲ್ಲ. ಹಾಗಾಗಿ ಅಲ್ಲೇ ನನ್ನ ಕೈಲಾದ ಮಾತಾಡಿಸಿ ಖುಷಿ ಆಗ್ತಿದೆ. ಇವತ್ತು ಬಂದಿದ್ದು ತುಂಬ ಮಿಸ್ ಮಾಡ್ಕೊಂಡಿದ್ದೆ. ಅದೆಲ್ಲ ನಾನು ಮಾತಾಡಲ್ಲ. ಈಗ ನಂಗೆ ಅವಶ್ಯಕತೆ ಈಗ ಸದ್ಯಕ್ಕೆ ಯಾವುದೂ ಕಾಣ್ತಾ ಇಲ್ಲ. ನಾನು ಮಾತಾಡ್ತೀನಿ ಇವಾಗ ಏನಿಲ್ಲ. ಅಂದರೆ ನಾನು ಇದರಲ್ಲಿ ಡಿಸ್ಕನೆಕ್ಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನನಗೆ ಇವತ್ತು ನಾನು ಇಲ್ಲಿಗೆ ಬರದೇ ಇರ್ಬೋದು. ಹಾಗಂತ ಅಂದ್ಬಿಟ್ಟು ಯಾರು ಏನೋ ನಾನು ಎಲ್ಲರನ್ನೂ ದೂರ ಮಾಡಿರಲಿಲ್ಲ. ಅವರೆಲ್ಲ ಬೆಂಗಳೂರಿಗೇ ಬಂದು ನನ್ನ ಭೇಟಿ ಮಾಡೋದು ಇದೆಲ್ಲ ಇತ್ತು. ಅದರಿಂದ ಇದನ್ನು ನಾನು ಡಿಸ್ಕನೆಕ್ಟ್ ಅನ್ನೋ ಇದನ್ನು ಇಲ್ಲಿ ತೊಗೊಳ್ಳೋದೇ ಇಲ್ಲ. ನಾನು ಇಲ್ಲಿ ತುಂಬ ಖುಷಿಯಾಗಿದೆ. ಎಲ್ಲ ಹೊರಗಡೆ ನೀವು ಜನ ನೋಡಿದ್ರಿ, ವೆಹಿಕಲ್ಸ್ ಎಲ್ಲ ನೋಡಿದ್ರಿ. ನಾನು ಯಾಕೆ ಎಲ್ಲರಿಗೂ ಅಂದೆ, ಯಾಕೆ ನೀವೆಲ್ಲ ಈ ಥರ ನನಗೆ ಬರಲಿಕ್ಕೆ ಹೋದ್ರಿ, ನನ್ನ ಪಡೆ ನಾವು ಊರಿಗೆ ಬರ್ತಿದ್ದೆ. ನನಗೂ ಒಂಥರ ಮುಜುಗರ ಅಲ್ವಾ ಅಂತ ಅಂದ್ಬಿಟ್ಟು. ಅಂದರೆ ಯಾರು ಅದನ್ನು ಇದು ಮಾಡಲಿಲ್ಲ. ಇಲ್ಲ ನಾವು ಬರಬೇಕು. ಅವರ ಸಂತೋಷಕ್ಕೆ ನಾನು ಏನು ಹೇಳಬೇಕು, ಅವರ ಸಂತೋಷನ ಇದನ್ನು ನಾನು ಏನು ಯಾವುದ್ರಲ್ಲೂ ವರ್ಣಿಸೋಕ್ಕಾಗಲ್ಲ. ಆದರೆ ಅವ್ರಿಗಿಂತ ಹೆಚ್ಚಾಗಿ ನನಗೂ ಕೂಡ ಸಂತೋಷವಾಗಿದೆ, ಖುಷಿಯಾಗಿದೆ. ಅವೆಲ್ಲ ನಮಗೆ ಬೇಡ ರೀ. ಅವೆಲ್ಲ ನಿಮ್ಮ ಪ್ರಶ್ನೆನೂ ನೀವು ಕೇಳಬಾರ್ದು. ನಾವು ಹೇಳಿ ಮಾತಾಡೋದು ಅಲ್ಲ. ಅವೆಲ್ಲ ಬೇಡದ ಸಬ್ಜೆಕ್ಟು. ಅದರಿಂದ ನಾನು ಎಲ್ಲ ನಮ್ಮ ಹಾಸನ ಜಿಲ್ಲೆ ಜನತೆಗೆ ಒಳ್ಳೆಯದಾಗಲಿ ಅನ್ನೋದೊಂದು ಬಯಸ್ತೀನಿ. ಅವ್ರ ಜೊತೆ ನಾನು ಸದಾಕಾಲ ಇರ್ತೀನಿ ಅನ್ನೋದು ಹೇಳ್ತೀನಿ. ನಿರಂತರ ಸೇವೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅನ್ನೋದು ಹೇಳ್ತೀನಿ. ಅವ್ರಿಗೆ ಯಾವಾಗಲೂ ನನ್ನ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿ ಇರ್ತೀನಿ ಅಷ್ಟೇ. ಅವರು ನನ್ನ ಕಷ್ಟ ಕಾಲದಲ್ಲಿದ್ದಾರೆ, ನನಗಷ್ಟೇ ಸಾಕು. ನನಗೆ ಇನ್ನು ನಮಗೆ ತಾತ್ಕಾಲಿಕ ಎಲ್ಲ ಏನಲ್ಲ, ಇದು ಪರ್ಮನೆಂಟ್. ಅದಕ್ಕೋಸ್ಕರ ನಾನು ಇನ್ನು ಮುಂದೆ ನಾನು ಇಲ್ಲೇ ಬಂದು ಹೋಗಿ ಮಾಡ್ತಿರ್ತೀನಿ. ಪಕ್ಷ ಅಂತ ನಾನು ರಾಜಕೀಯ ತರೋದೇ ಇಲ್ಲ. ನನ್ನ ಪಕ್ಷ ರಾಜಕೀಯ ಯಾಕೆ ಮಾತಾಡಲಿ ಇಲ್ಲಿ ಇವತ್ತು? ನನ್ನ ಪಕ್ಷ ಇಲ್ದಿರಲಿ ರಾಜಕೀಯ ಆಗಲಿ ಯಾವುದರನ್ನೆಲ್ಲ ಅದನ್ನು ಬಿಟ್ಟು ಕೂಡ ನನ್ನ ಜನತೆ ನನ್ನ ಜೊತೆ ಇದ್ದಾರೆ. ಅದರಿಂದ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಅದರಿಂದ ಅಲ್ವಾ? ಈಗಲೇ ಮಾಡಬೇಕು, ಮೇಲ್ ಬಂದ ಮೇಲೆ ಆಗಲ್ಲ. ಈಗಲೇ ಹಂಗೆ
ನಮಸ್ತೆ. ದೇವತೆ ಬಂದಾಯ್ತು ಹಿಂದೆ ನೋಡಿ ಆಟ ಬಿಡ್ತಾರ ಪ್ರೀತಿ ಹೊಡಿತೀರಾ ಹೊಡಿರಿ ದೇವತೆ ಬಂದಾಯ್ತು ನಾವು ಬತ್ಕೋಲು ಯಾರು